ವೆಲ್ಕಮ್ ಬ್ಯಾಕ್ ಟು ಪ್ರಾಂಜಲಿ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಇವತ್ತು ಇಸ್ಕಾನ್ ಟೆಂಪಲ್ ಹೋಗ್ತಾ ಇದ್ದೀನಿ. ನಾನು ನಮ್ಮ ಅಕ್ಕ ಮತ್ತು ಅವ್ರ ಫ್ರೆಂಡ್ಸ್ ಇಬ್ಬರು. ನೋಡೋಣ ಬನ್ನಿ. ಅಲ್ಲಿ ದರ್ಶನ ಮುಗ್ದಿರುತ್ತೆ ಐ ಥಿಂಕ್, ಬಿಕಾಸ್ 5 o'clock ಆಗಿದೆ ಇವಾಗಲೇ. ಗೊತ್ತಿಲ್ಲ. ಅಪ್ಪ ಮೆಟ್ರೋದಲ್ಲಿ ಹೋಗಬೇಕು, 2 ಮೆಟ್ರೋ ಚೇಂಜ್ ಮಾಡಬೇಕು. ಜ್ಞಾನ ಭಾರತಿಯಿಂದ ಲೈಕ್ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ತಿರ್ಗಾ ಗ್ರೀನ್ ಲೈನ್ ಬರಬೇಕು. ಬನ್ನಿ. ಓಕೆ, ಇವಾಗ ಎಸ್ಕಲೇಟರ್ ಹೋಗ್ತಾ ಇದ್ದೀನಿ. ಬನ್ನಿ ಬನ್ನಿ ಗಾಯ್ಸ್. ಯಾವ ಕಡೆ ಹೋಗೋದು? ಆ ಕಡೆ ಆ ಕಡೆ ಹೋಗ್ಬೇಕು. ಆ ಕಡೆನಾ? ಇವಾಗ ನಮ್ಮ ಅಕ್ಕ ಏನು ನಮ್ಮ ಕಡೆ ಎಲ್ಲ ಕನ್ನಡದಲ್ಲಿ ಚಿಟ್ಟಿ ತಗೋಕತ್ತೀವಿ, ಇಲ್ಲ ಟಿಕೆಟ್ ತಗೋತೀವಿ ಅಂತ ಅನ್ನೋದು. ಬಟ್ ಸ್ಟಿಲ್ ಏನೋ ಫೋನಲ್ಲೇ ತೊಗೊಳೋದು ಇವಾಗೆಲ್ಲ ಟಿಕೆಟು ತಗೊಂಡು ಹೋಗ್ತಾ ಇರೋದು. ಬಂದು ಏನೋ ಒಳ್ಳೆ ಜೈಲಲ್ಲಿ ಹಾಕ್ಬಿಟ್ಟು ವಾಪಸ್ಸು ಚಿಟ್ಟಿ ಇಟ್ಬಿಟ್ಟು ಕಾಯಿನ್ ಹಾಕಿ ಕರ್ದವ್ರು ಮಾಡ್ದಂಗೆ ಮಾಡ್ತಾರೆ ನಮ್ಮ ಮನೆ. ಇಟ್ಸ್ ಓಕೆ, ಬನ್ನಿ ಹೋಗೋಣ. ಲಿಫ್ಟಲ್ಲಿ ಹೋಗೋಣವಾ? ಲಿಫ್ಟಲ್ಲ ಯಾಕೆ ಲಿಫ್ಟಲ್ಲಿ ಗೊತ್ತಾ? ಬಿಕಾಸ್ ಮೆಟ್ಲೇ ಇರೋಷ್ಟರಲ್ಲಿ ನಮ್ಗೆ ಯಾವುದಾದ್ರೂ ಮೆಟ್ರೋ ಇದ್ದರೆ ಮೆಟ್ರೋ ಬಂತು. ಲಿಫ್ಟಲ್ಲಿ ನಿಂತ್ಕೊಂಡಾಗ ಒಂದು ಫೀಲ್ ಆಗುತ್ತೆ. ಏನು ಗೊತ್ತಾ, ಅದು ಲಾಕ್ ಆಗಿಬಿಡ್ಬೇಕು, ಆವಾಗ ನಾವು ಒನ್ ಡೇ ಫುಲ್ ಇಲ್ಲೇ ಇರಬೇಕು. ಎಷ್ಟು ಚಂದ ಭಜನೆ ಸ್ಟಾರ್ಟ್ ಆಗಿದೆ. ಕೇಳಕ್ಕೆ ತುಂಬ ಇಂಪಾಗಿದೆ. ನಾವು ಸಂಡೇ ಎಲ್ಲ ಮಾಲ್ಗೆ ಹೋಗೋ ಬದಲು ಈ ಥರ ಟೆಂಪಲ್ಗೆ ಬಂದರೆ ಚೆನ್ನಾಗಿರುತ್ತೆ ಅನ್ನಿಸ್ತಾ ಇದೆ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ನೋಡೋಣ ಬನ್ನಿ. ಒಳಗಡೆ ಆ್ಯಕ್ಚುಲಿ ಬಿಡಲ್ಲ ಫೋಟೋದಾಗೆ. ಬನ್ನಿ ಗಾಯ್ಸ್. ಓಕೆ, ಫೈನಲಿ ಗಾಯ್ಸ್ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 7:30 ಏನೋ ಆಗಿತ್ತು ಬರೋಕ್ಕೆ. ಬಿಕಾಸ್ ತುಂಬ ಲೇಟ್ ಆಗೋಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು. ಬಿಕಾಸ್ ಸಂಡೇ ಅಲ್ವಾ, ತುಂಬ ರಶ್ ಇರುತ್ತೆ. ಹಾಗಾಗಿ ಮುಗಿಸ್ಕೊಂಡು ಬಂದು ತಿರ್ಗಾ ಫ್ರೆಶ್ ಅಪ್ ಆಗಿ ಆಮೇಲೆ ಅಡುಗೆ ಮಾಡಬೇಕಿತ್ತು. ಬಿಕಾಸ್ ರೂಮಲ್ಲಿ ಇರೋದಲ್ವ, ಅಡುಗೆ ಮಾಡಿಕೊಂಡು ಊಟ ಮಾಡಿ ಲೇಟ್ ಆಯಿತು. ಇವತ್ತು ಸ್ಕಿನ್ ಕೇರ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ತುಂಬ ಆಲ್ಮೋಸ್ಟ್ 11 o'clock ಆಗ್ತಾಯಿದೆ ಗೈಸ್. ಸೊ ಅದಕ್ಕೆ ಸ್ಕಿಪ್ ಮಾಡ್ತೀನಿ ಇವತ್ತೊಂದು ದಿನ. ಬಿಕಾಸ್ ಇವತ್ತು ಕಾಲು ತುಂಬ ನೋಯ್ತಾ ಇದೆ. ನನಗೆ NCC ಪ್ರಾಕ್ಟೀಸ್ ಪರೇಡ್ ಇತ್ತು ಇವತ್ತು ಬೆಳಗ್ಗೆ 9 o'clockಗೆ. ಸೊ 9 o'clock ಇದ್ದರೆ ನಾನು ಮನೆ 7:30 ಹಂಗೆ ಬಿಡ್ತೀನಿ. ತುಂಬ ಕಾಲು ನೋಯ್ತಾ ಇದೆ. ಯಾವ ರೇಂಜ್ಗೆ ಅಂದರೆ ಆಗ್ತಾನೆ ಇಲ್ಲ. ಟೆಂಪಲ್ ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ಬಟ್ ಏನೋ ಸಿಸ್ಟರ್ ಹೋಗೋಣ ಅಂದಿದ್ದಕ್ಕೆ ಹೋಗಿದ್ದು ಅಷ್ಟೇ ಗೈಸ್. ಓಕೆ, ನೆಕ್ಸ್ಟ್ ಟೈಮ್ ಬಿಕಾಸ್ ನಾನು ಇವಾಗ ಮಾಡೋಕ್ಕಾಗಲಿಲ್ಲ NCC ಪರೇಡ್ ಮಾಡೋದನ್ನ. ಬಿಕಾಸ್ ಬೆಳಗ್ಗೆ ಬೇಗ ಹೋದೆ, ತಿಂಡಿ ಮಾಡಿಬಿಟ್ಟು ರೆಡಿಯಾಗಿ ಎಷ್ಟು 4:30 ಎದ್ರೂ ಕೂಡ ಆಗ್ತಾನೇ ಇಲ್ಲ, ಟೈಮ್ ಸಾಲ್ತಾನೇ ಇಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಪರೇಡಲ್ಲಿ ಪಕ್ಕ ನಾನು ಮಾಡ್ತೀನಿ. ಅದು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಗೈಸ್. ನಾನು ಹೇಳಿದ್ದೀನಿ, ನಾನು NCC ಪರೇಡ್ ಮಾಡಿ ತೋರಿಸ್ತೀನಿ. ಮತ್ತು ನಾನು ಯಾವ ಥರ ರೆಡಿ ಆಗ್ತೀನಿ ಅಂತ ಸಹ ನಾನು ಮುಂದಿನ ಬ್ಲಾಗ್ಸಲ್ಲಿ ಮಾಡ್ತೀನಿ. ಕಂಟಿನ್ಯೂಟಿ ತಪ್ತಾ ಇದೆ ಏನೋ, ಬಟ್ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ ನನಗೆ. ಎಕ್ಸಾಮ್ಸ್ ಇದೆ, ಓದೋದು, ಈ ಕಡೆ ಮನೆ ಮ್ಯಾನೇಜ್ ಮಾಡ್ಕೋಬೇಕು, ಮತ್ತು ಎಲ್ಲನೂ ತುಂಬ ಪ್ರೆಷರ್ ಬೀಳುತ್ತೆ ಜಾಸ್ತಿ ಅಂದರೆ.
ಸೊ ಅದಕ್ಕೆ ಎಲ್ಲ ಕಡೆ ಪ್ರೈವೇಟ್ ಪ್ಲೇಸಲ್ಲಿ ಹೋದಾಗಲೂ ನಮಗೆ ತೊಗೊಂಡೋಗೋಕ್ಕಾಗಲ್ಲ ಫೋನ್ನ, ಎಲ್ಲ ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕೂ ಆಗಲ್ಲ. ಇವತ್ತು ಬೆಳಗ್ಗೆ ಅದೇ ಆಗಿದ್ದು. ಸೊ ನೆಕ್ಸ್ಟ್ ವ್ಲಾಗಿಂದ ಖಂಡಿತವಾಗ್ಲೂ ನಾನು ಕ್ಯಾರಿ ಮಾಡ್ತೀನಿ, ವೀಡಿಯೋಸ್ನೆಲ್ಲ ತೊಗೊಂಡು ಇಟ್ಕೊಂಡಿರ್ತೀನಿ. ಓಕೆ, ನನಗೆ ಏನಾದರೂ ಅಕಸ್ಮಾತ್ ಮಿಸ್ ಆಗಿದ್ರೆ ಏನಾದರೂ ಹೇಳೋದ್ರಲ್ಲಿ ಪ್ಲೀಸ್ ಸಾರಿ. ಓಕೆ, ಇಷ್ಟೇ ಗೈಸ್. ಟೆಂಪಲಲ್ಲಿ ಹೋಗಿ ಒಂಥರ ಒಂದು 10ನೇ ಸರ್ತಿ ಅನಿಸುತ್ತೆ ನಾನು ಟೆಂಪಲ್ಗೆ ಹೋಗೋದ್ರಲ್ಲಿ. ಬಟ್ ಎಷ್ಟು ಸರ್ತಿ ಹೋದಾಗಲೂ ನನಗೆ ಅನಿಸಿದ್ದು ಇವತ್ತು ಒಂಥರ ಬೆಟರ್ ಫೀಲಿಂಗ್, ಏನೋ ಒಂಥರ ಲೈಕ್ ಅದು ಡ್ಯಾನ್ಸ್ ಎಲ್ಲ ಇದೆ ಅಲ್ಲ ಗೈಸ್, ಅದು ನಂಗೆ ಡ್ರೀಮ್ ಇತ್ತು ಅದನ್ನೆಲ್ಲ ನೋಡ್ಕೊಳ್ಬೇಕು ಅಂತ. ಅಲ್ಲಿ ಯಾರು ಹುಡುಗಿರು ಮಾಡ್ತಾ ಇರಲಿಲ್ಲ ಸೊ ಅದೇ ನಂಗೆ ತುಂಬ ಬೇಜಾರಾಗಿದ್ದು. ಬಿಕಾಸ್ ನಾನು ಮಾಡೋಣ ಅಂತ ಇದ್ದೆ, ತುಂಬ ಹುಡುಗರೆಲ್ಲ ಇದ್ದರು. ಆಮೇಲೆ ಅದನ್ನ ಹಾಕೊಂಡು ತುಳಿದಾಡ್ಬಿಡ್ತಾರೆ ಅಂತ ನಾನು ಹೋಗಲಿಲ್ಲ ಅಷ್ಟೇ. ಕಾಲು ನೋಯ್ತಾ ಇತ್ತು ಅಂತ ಅಷ್ಟೇ ಬಿಟ್ಟೆ, ಇಲ್ಲಾಂದರೆ ಹೋಗ್ತಾಯಿದ್ದೆ. ಹುಡುಗಿ ಐಡೋನು ಹೋಗ್ತಾಯಿದ್ದೆ. ನೆಕ್ಸ್ಟ್ ಟೈಮ್ ಹೋದಾಗ ಇತ್ತು ಅಂದರೆ ಸಂಡೇನೇ ಹೋಗಿ ಗೈಸ್, ಬಿಕಾಸ್ ಸಂಡೇ ಹೋದರೆ ಮಾತ್ರ ಆ ಥರ ಭಜನೆ ಮತ್ತು ಡ್ಯಾನ್ಸ್ ಎಲ್ಲನೂ ಇರುತ್ತೆ. ಲೈಕ್ ಭಜನೆ ಅಂದರೆ ಕೃಷ್ಣನ ರಾಸಲೀಲೆ ಅಂತ ಹೇಳ್ತಾರೆ, ಅದೆಲ್ಲ ಇರುತ್ತೆ. ನೆಕ್ಸ್ಟ್ ಟೈಮ್ ಸಂಡೇ ಹೋಗ್ಬೇಕಾದ್ರೆ ಹೋಗಿರಿ, ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಕೂಡ. ಬಟ್ ಜಾಗ ಇರಲ್ಲ ಗೈಸ್ ನೋಡೋಕ್ಕೆ ಅಷ್ಟೇ ಗೈಸ್. ಇವಾಗ ಊಟ ಮಾಡಿದ್ದೀವಿ, ಫ್ರೆಶ್ ಅಪ್ ಆಗಿದ್ದೀವಿ, ಆಲ್ರೆಡಿ ಮಲ್ಕೊಳ್ಬೇಕು, ಟೈಮ್ ಆಗಿದೆ. ಓಕೆ, ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ಇದೇ ರೀತಿಯ ಹೆಚ್ಚಿನ ವ್ಲಾಗಾಗಿ ಸಬ್ಸ್ಕ್ರೈಬ್ ಟು ಪ್ರಾಂಜಲಿ ರೆಡ್ಡಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಶುಭರಾತ್ರಿ.